ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿದೆ ಹೇಗೆ? ಮುಖ್ಯವಾದ ಕಾಲ ಯಾವುದು ಅಂತಂದರೆ ವರಮಹಾಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಎರಡೂ ಒಂದೇನಾ? ಬಹಳ ಶ್ರೇಷ್ಠವಾದ ದಿವಸ. ಆ ದಿವಸ ಯಾವುದು ಅಂತ ಹೇಳಿದ್ರೆ ಕಲಶದ ಒಳಗಡೆ ಏನೇನು ಹಾಕಬೇಕು? ಶುದ್ಧವಾಗಿ ಧರ್ಮ ವರಮಹಾಲಕ್ಷ್ಮಿಗೆ ಅಭಿಷೇಕ ಮಾಡ್ತೀವ? ಇಲ್ಲ ಅಲ್ಲ. ಮತ್ತು ತೀರ್ಥ ಹೆಂಗೆ ಮಾಡೋದು? ಬಿದ್ದ ನೀರೇನಿರುತ್ತೆ ಅದೇ ತೀರ್ಥ ಅಂತ ಕರೆಸ್ಕೊಡುತ್ತೆ. ಅದನ್ನು ಸ್ವೀಕಾರ ಮಾಡಬೇಕು. ಅರ್ಶಿನ ಕುಂಕುಮಕ್ಕೆ ಕರಿತೀವಿ. ಮಿನಿಮಮ್ ಇಷ್ಟು ಜನಗಳನ್ನ ಕರಿಬೇಕು. ಮನೆಗಳಲ್ಲಿ ಸುಕ್ಕ ಆಗಿರುತ್ತೆ. ಆವಾಗ ಮಿನಿಮಮ್ ಎಷ್ಟು, 1 ವರ್ಷ ಬಿಡಬೇಕಾ ಅಥವಾ 3 ವರ್ಷ ಬಿಡಬೇಕಾ ಗುರುಗಳೇ? ಒಳ್ಳೇದೇನೋ ಆಗಬೇಕು ಅಂತಿದೆ, ಆವಾಗ ಹಲವಾರು ರೀತಿಯಿಂದ ವಿಘ್ನಗಳು ಬರುತ್ತೆ. ಪದ್ಧತಿ ಇಲ್ಲ ಅಂತಾರೆ, ಬಟ್ ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಒಂದು ಕ್ವೆಶನ್ಸ್ ಅವ್ರು ತುಂಬ ಕಾಡ್ತಿದೆ. ಯಾವುದೋ ವೈಯಕ್ತಿಕ ಕಾರಣಗಳನ್ನು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ನಮಸ್ತೆ ಭಾರತ್ ಡಿಜಿಟಲ್ ಟಿವಿ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದಂಥ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನೆಂದರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡೋಣ. ತುಂಬ ಜನಗಳಿಗೆ ಒಂದು ಕ್ವೆಶನ್ ಇರುತ್ತೆ ಅದ್ರ ಬಗ್ಗೆ. ಆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಆಚಾರ ವಿಚಾರ ವ್ರತ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋ ಒಂದು ಕ್ವೆಶನ್ಸ್ ಭಾಳ ಜನಗಳಿಗಿರುತ್ತೆ. ಇದ್ರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಬದ್ರಿನಾರಾಯಣ ಆಚಾರ್ಯ ಅವರು. ನಮಸ್ಕಾರ ಆಚಾರ್ಯ. ನಮಸ್ಕಾರ, ಶುಭವಾಗಿ. ಈಗ ನೆಕ್ಸ್ಟ್ ಬರೋದೇ ವರಮಹಾಲಕ್ಷ್ಮಿ ಹಬ್ಬ. ಈಗ ಆಷಾಢ ಮುಗಿದ ತಕ್ಷಣ ಶ್ರಾವಣ ಮಾಸ, ವರಮಹಾಲಕ್ಷ್ಮಿ. ಸೊ ತುಂಬ ಜನಗಳಿಗೆ ಒಂದು ಪ್ರಶ್ನೆ ಕಾಡ್ತಿದೆ. ನಾವು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಅದ್ರ ವ್ರತ, ಅದ್ರದ್ದು ಮಹಿಮೆ, ಇದ್ರ ಬಗ್ಗೆ ತುಂಬ ಜನಗಳಿಗೆ ಕ್ವೆಶನ್ಸ್ ಇದೆ. ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿದ್ದು ಹೆಂಗೆ? ಅದ್ರ ಹಿಂದೆ ಇರೋವಂಥ ಒಂದು ಪವಿತ್ರವಾದ ಕಥೆ ಇರಬೇಕು. ಅದ್ರ ಬಗ್ಗೆ ಏನಾದರೂ ತಿಳಿಸ್ತೀರಾ? ಹಾಂ, ಭಾಳ ಒಳ್ಳೆಯ ಪ್ರಶ್ನೆ. ವ್ರತಗಳು, ಕರ್ಮಗಳಲ್ಲಿ 5 ಥರ ವಿಧಾನಗಳಿದೆ. ಅದರಲ್ಲಿ ನಿತ್ಯ, ನೈಮಿತ್ತಿಕ, ಕಾಮ್ಯ, ವ್ರತ, ಪೂಜೆ ಅಂತ 5 ಕರೆಸ್ಕೊಳ್ಳುತ್ತೆ. ಮೊದಲನೇದು ನಿತ್ಯ. ನಿತ್ಯದಲ್ಲಿ ಮಾಡುವಂತಹ ದೇವತಾರಾಧನೆ ಮತ್ತು ಸಂಧ್ಯಾವಂದನಾದಿಗಳು ಇವೆಲ್ಲವೂ ಕೂಡ ಆತ್ಮೋದ್ಧಾರಕ್ಕೋಸ್ಕರವಾಗಿ, ಆತ್ಮಶುದ್ಧಿಗೋಸ್ಕರವಾಗಿ ಮಾಡಿಕೊಳ್ಳುವಂಥ ಕರ್ಮಗಳು ಅಂತ ಕರೆಸ್ಕೊಳ್ಳುತ್ತೆ. ನೈಮಿತ್ತಿಕವಾದ ಕರ್ಮಗಳು ಅಂತ ಒಂದಿರುತ್ತೆ. ನೈಮಿತ್ತಿಕವಾದ ಕರ್ಮಗಳು ಏನು ಅಂತ ಹೇಳಿದ್ರೆ, ಗ್ರಹಣ ಕಾಲದಲ್ಲಿ ಮಾಡುವಂತಹ ನದಿ ಸ್ನಾನಗಳು, ತರ್ಪಣ, ಶ್ರಾದ್ದ ಇತ್ಯಾದಿ ಕ್ರಿಯೆಗಳು ನೈಮಿತ್ತಿಕವಾದಂಥ ಕ್ರಿಯೆಗಳು. ಏಕಾದಶಿ ಉಪವಾಸ ಮಾಡುವಂಥದ್ದು, ಕೃಷ್ಣಾಷ್ಟಮಿ ಇವೆಲ್ಲ ಗುರುಗಳ ಸೇವೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ನೈಮಿತ್ತಿಕವಾದ ಕರ್ಮಗಳು ಅಂತ ಕರೆಸ್ಕೊಳ್ಳುತ್ತೆ. ಮೂರನೆಯದಾಗಿ ಕಾಮ್ಯ ಅಂತ ಕರೆಸ್ಕೊಳ್ಳುತ್ತೆ. ಕಾಮ್ಯ ಕರ್ಮಗಳಲ್ಲಿ ಏನು ಅಂತ ಹೇಳಿದ್ರೆ, ನಮಗೇನೋ ಒಂದು ವಿವಾಹವಾಗಬೇಕು, ನಮಗೇನೋ ಒಂದು ಲಕ್ಷ್ಮಿ ಬರಬೇಕು, ನಮಗೇನೋ ಒಂದು ಮಕ್ಕಳಾಗಬೇಕು, ವಿದ್ಯೆ ಚೆನ್ನಾಗಿ ಬರಬೇಕು, ಏನೋ ಒಂದು ಅಪೇಕ್ಷೆಗಳನ್ನು ಇಟ್ಕೊಂಡು ಮಾಡುವಂಥದ್ದು ಕಾಮ್ಯ ಅಂತ ಕರೆಸ್ಕೊಳ್ಳುತ್ತೆ. 4ನೆಯದು ವ್ರತಗಳು ಅಂತ ಕರೆಸ್ಕೊಳ್ಳುತ್ತೆ. 5ನೆಯದು ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ಪೂಜೆಯನ್ನು ಮಾಡೋದು ಯಾಕೆ ಅಂತ ಹೇಳಿದ್ರೆ, ಅಂತರಂಗ ಬಹಿರಂಗ ಪ್ರಕೃತಿಯ ಶಾಂತತೆ ನೆಮ್ಮದಿಗೋಸ್ಕರವಾಗಿ ಮಾಡುವಂಥದ್ದು ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. 4ನೆಯದಾದಂಥ ವ್ರತವನ್ನು ಮಾಡಬೇಕಾದಾಗ ಪ್ರತಿ ದಿವಸದಲ್ಲಿಯೂ ನಾವು ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿಯನ್ನು ಉದ್ದೇಶಿಸಿ ಪೂಜೆಯನ್ನಾಗಲಿ ಅಥವಾ ಒಂದು ಶುಕ್ರವಾರದ ದಿವಸ ಮಾಡುವಂಥ ಪೂಜೆಗಳಾಗಲಿ, ಪ್ರತಿ ಶುಕ್ರವಾರ ಮಾಡ್ಕೊಂಡು ಬರುವಂಥ ಪದ್ಧತಿಗಳು ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಇದ್ದೇ ಇರುತ್ತೆ. ಆದರೆ ವಿಶೇಷವಾಗಿ ಲಕ್ಷ್ಮೀದೇವಿಯನ್ನು ಉಪಾಸನೆಯನ್ನು ಮಾಡ್ತಾ, ಲಕ್ಷ್ಮೀದೇವಿಯ ಆಗಮನಕ್ಕೋಸ್ಕರವಾಗಿ ಕಾಯುತ್ತಾ, ಲಕ್ಷ್ಮೀದೇವಿಯನ್ನು ಆಗಮನ ಮಾಡೋದು ಅಥವಾ ಈ ಕಾಲಗಳಲ್ಲಿ ಆ ದಿನದ ತಿಥಿ ಅಥವಾ ನಕ್ಷತ್ರಗಳು ಹೇಗಿರುತ್ತೆ ಅದನ್ನು ಭಾಗಿಸಿ ಗುಣಿಸಿ ಒಂದು ಸಮಯ, ಒಂದು ಪರ್ವಕಾಲ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದಾಗುತ್ತೆ. ಆದರೆ ಸಾಮಾನ್ಯವಾಗಿ ನಾವು ಮಾಡಬೇಕಾದಾಗ ವರಮಹಾಲಕ್ಷ್ಮಿಯನ್ನು ಮಾಡೋದಕ್ಕೆ ಸಕಾಲ ಯಾವುದು? ಬೆಳಗ್ಗೆ ಮಾಡಬೇಕಾ ಅಥವಾ ಮಧ್ಯಾಹ್ನದಲ್ಲಿ ಮುಂಜಾನೆ ಮಾಡಬೇಕಾ ಅಥವಾ ಬೆಳಗ್ಗೆ ಮಾಡಬೇಕಾ ಅಥವಾ ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕಾ? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಜನರಲ್ಲಿ ಬಂದೇ ಬರುತ್ತೆ. ಅದರಲ್ಲಿ ಮುಖ್ಯವಾದ ಕಾಲ ಯಾವುದು ಅಂತ ಹೇಳಿದ್ರೆ, ಮುಂಜಾನೆ ಬಹಳ ಶ್ರೇಷ್ಠವಾದ ಕಾಲವಾಗಿರುತ್ತೆ. ಅದಾದ ನಂತರದಲ್ಲಿ ಬೆಳಗ್ಗಿನ ಜಾವ ಅಂತ ಹೇಳ್ತೀವಿ, 7:30 8 ಗಂಟೆ ಸುಮಾರು ಸಂದರ್ಭಗಳಲ್ಲಿ ಬಹಳ ಪರ್ವವಾದ ಕಾಲವಾಗಿರುತ್ತೆ. 3ನೆಯದಾಗಿ ಅಂದರೆ 10 ಗಂಟೆಯ ನಂತರಗಳಲ್ಲಿ ಕುತಪ ಕಾಲ ಅಂತ ಕರಿತೀವಿ. ಅದು ಸಾಮಾನ್ಯವಾಗಿ ಪಿತೃಗಳಿಗೋಸ್ಕರವಾಗಿ ಜಾಸ್ತಿ ಮೀಸಲಿಡುವಂಥ ಕಾಲವಾಗಿರೋದ್ರಿಂದ ಆ ಕಾಲದಲ್ಲಿ ಕೆಲವರು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ. ಆ ರೀತಿಯಾಗಿ ಯಾವುದೇ ತರಹದ ಇಲ್ಲ. ಆ ದಿವಸ ಪೂರ್ತಿಯೂ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಈ ಒಂದು ಭೂಲೋಕದಲ್ಲಿರುತ್ತೆ. ಮನುಷ್ಯರು ಮಾಡುವಂತಹ ಪೂಜೆಯನ್ನು ದೇವಿಯ ಸ್ವೀಕಾರವನ್ನು ಮಾಡಿ ವಿಶೇಷ ಅನುಗ್ರಹವನ್ನು ಮಾಡ್ತಾಳೆ ಅಂತ ಶಾಸ್ತ್ರದಲ್ಲಿ ಹೇಳುವಂತಹ ಮಾತಿದೆ. ಅದಕ್ಕೋಸ್ಕರವಾಗಿ ಆ ದಿವಸದಲ್ಲಿ ಮಹಾಲಕ್ಷ್ಮಿಯನ್ನು ಉದ್ದೇಶಿಸಿ ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠವಾದ ದಿವಸ. ಆ ದಿವಸ ಯಾವುದು ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಮುಂಚೆ ಬರುವಂತಹ ಶುಕ್ರವಾರ ಏನಿರುತ್ತೆ, ಆ ಶುಕ್ರವಾರದ ದಿವಸ ದೇವಿಯನ್ನು ಅರ್ಚನೆ ಮಾಡಬೇಕು ಅಂಥೇಳಿ ಶಿವಪಾರ್ವತಿಯ ಸಂವಾದ ಕಾಲದಲ್ಲಿ ಇವತ್ತಿನ ದಿವಸ ಏನು ಕುಂಡನಪುರ, ಇವತ್ತು ಅಮರಾವತಿ ಅಂತ ಕರೀತಾರೆ, ಆ ಕಾಲದಲ್ಲಿ ಅದು ಕುಂಡನೀಪುರ ಅಂತ ಏನು ಪುರವಿತ್ತು. ಆ ಪುರದಲ್ಲಿ ಚಾರುಮತಿ ಎಂಬ ಸ್ತ್ರೀಗೆ ಸ್ವಪ್ನದಲ್ಲಿ ಸಾಕ್ಷಾತ್
ಮಹಾಲಕ್ಷ್ಮಿಯೇ ಕಾಣಿಸಿಕೊಂಡು ಅವಳಿಗೆ ಹೇಳಿದಂತಹ ವ್ರತ ವರಮಹಾಲಕ್ಷ್ಮೀ ದೇವಿಯ ವ್ರತ. ಈ ವ್ರತವನ್ನು ಮಾಡೋದರಿಂದ ಅಖಂಡ ವಿಧವಾದಂತಹ ಸೌಭಾಗ್ಯವನ್ನು, ಪುತ್ರ ಪೌತ್ರಾದಿ ಮಹದೇಶ್ವರ್ಯವನ್ನು, ಮನೆಯಲ್ಲಿ ಧನಕನಕ ವಸ್ತುವಾಹನಾದಿಗಳನ್ನು ಅಭಿವೃದ್ಧಿಯನ್ನು ಮಾಡುವಂತಹ ಯೋಗವನ್ನು ಮಹಾಲಕ್ಷ್ಮಿ ಕರುಣಿಸ್ತಾಳೆ. ಅಂತಹ ಮಹಾಲಕ್ಷ್ಮಿಯನ್ನು ಏಕಾಗ್ರ ಚಿತ್ತದಲ್ಲಿ ಯಾವ ಮನುಷ್ಯ ಆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಮುಂಚೆ ದಿವಸ ಬರುವಂಥ ಶುಕ್ರವಾರದ ದಿವಸ ಪೂಜೆಯನ್ನು ಮಾಡ್ತಾನೆ, ಆ ಮನುಷ್ಯ ಅನೇಕ ವಿಧವಾದಂಥ ಸುಖ ಸೌಭಾಗ್ಯಗಳನ್ನು ಹೊಂದುವುದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ ಎಂಬ ಮಾತನ್ನು ಶಿವ ಪಾರ್ವತಿ ದೇವಿಗೆ ವರಮಹಾಲಕ್ಷ್ಮೀ ದೇವಿಯ ಕಥೆಯನ್ನು ಹೇಳಬೇಕಾದಾಗ ತಿಳಿಸಿಕೊಡ್ತಾನೆ. ವರಮಹಾಲಕ್ಷ್ಮಿ ದೇವರಿಗೆ ತುಂಬ ಇಷ್ಟವಾದಂಥ ಪ್ರಸಾದ ಯಾವುದು? ಸಾಮಾನ್ಯವಾಗಿ ಬೇಳೆ ಮತ್ತು ಬೆಲ್ಲವನ್ನು ಮಿಶ್ರಿತ ಮಾಡಿ ಮಾಡುವಂತಹ ಪದಾರ್ಥಗಳು ಏನಿರುತ್ತೆ ಅದು ಮಹಾಲಕ್ಷ್ಮಿಗೆ ಬಹಳ ಪ್ರಸನ್ನವಾಗುವಂಥದ್ದಾಗಿರುತ್ತೆ. ಸಾಮಾನ್ಯವಾಗಿ ಅದನ್ನು ಹೂರಣ ಅಂತ ಕರಿತೇವೆ. ಅದನ್ನು ಹೋಳಿಗೆಯಲ್ಲಿ ಇಟ್ಟು ದೇವರಿಗೆ ನೈವೇದ್ಯವನ್ನು ಮಾಡುವಂಥದ್ದು, ಕಡುಬಿನಲ್ಲಿ ಮಾಡುವಂಥದ್ದು, ಅದನ್ನು ಅದರದ್ದೇ ದೀಪ ಮಾಡಿ ಕೆಲವೊಂದು ಪದ್ಧತಿಯಲ್ಲಿ ಆರತಿಯನ್ನು ಮಾಡುವಂತಹ ಸಂಪ್ರದಾಯ ಇದೆ. ಒಟ್ಟು ಆ ಮಂಗಳ ದ್ರವ್ಯವನ್ನು, ಬೇಳೆ ಮತ್ತು ಬೆಲ್ಲದ ಮಂಗಳ ದ್ರವ್ಯ ಏನು ಮಿಶ್ರಿತವಿದೆ, ಆ ಮಿಶ್ರಿತವಾದ ದ್ರವ್ಯವನ್ನು ದೇವರಿಗೆ ಕೊಟ್ಟು ಆ ದೇವರು ಕೊಟ್ಟ ಸೌಭಾಗ್ಯವನ್ನು ನಾವು ಸ್ವೀಕಾರವನ್ನು ಮಾಡ್ತಾ ಇದ್ದೇವೆ ಅಂತ ದೇವರಿಗೆ ತೋರಿಸಿ ಸ್ವೀಕಾರ ಮಾಡೋದು ಬಹಳ ಶ್ರೇಷ್ಠವಾದಂತಹ ಸಮಯ ಅಂತ ಹೇಳ್ತೇವೆ, ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತೇವೆ. ಆಮೇಲೆ ದೇವರಿಗೆ, ವರಮಹಾಲಕ್ಷ್ಮಿ ದೇವರಿಗೆ ಯಾವ ಕಲರ್ ಸಾರಿ ಉಡಿಸೋದ್ರಿಂದ ಶ್ರೇಷ್ಠ? ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ಅಂತ ಶಾಸ್ತ್ರದಲ್ಲಿ ದೇವಿಯನ್ನು ಕೊಂಡಾಡ್ತೀವಿ ನಾವು. ಆ ರೀತಿಯಾಗಿದ್ದಾಗ ಪದ್ಮಾಸನೆ ಪದ್ಮಕರೆ ಅಂದರೆ ಕಮಲದ ಹೂ ಯಾವ ರೀತಿಯಾಗಿರುತ್ತೋ ಆ ರೀತಿಯಾದ ವರ್ಣದಲ್ಲಿ ದೇವರನ್ನು ಶೋಭಾಯ ಮಾಡಲಾಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳುವುದು. ಅದು ಗುಲಾಬಿ ಬಣ್ಣದ ಆಗಿರ್ಬೋದು ಅಥವಾ ಶ್ವೇತ ವರ್ಣದಾಗಿರ್ಬೋದು. ಒಟ್ಟು ಸಾತ್ವಿಕ ರೀತಿಯಾದ, ಸಾತ್ವಿಕ ರೂಪಿಣಿಯಾದಂತಹ ಮಹಾಲಕ್ಷ್ಮಿಯನ್ನು ಬಿಳಿಯ ಬಣ್ಣದಲ್ಲಾದರೂ ಆಗಿರ್ಬೋದು ಅಥವಾ ಗುಲಾಬಿಯ ಬಣ್ಣದಲ್ಲಾದರೂ ಆಗಿರ್ಬೋದು ವಿಶೇಷವಾಗಿ ಅರ್ಚನೆ ಮಾಡೋದರಿಂದ ಮಹಾಲಕ್ಷ್ಮಿ ಪ್ರಸನ್ನರಾಗ್ತಾಳೆ ಅಂತ ಹೇಳೋದ್ರಲ್ಲಿ ಯಾವುದೇ ತರಹದ ಸಂಶಯ ಇಲ್ಲ. ವರಮಹಾಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಎರಡೂ ಒಂದೇನಾ ಗುರುಗಳೇ? ಮಹಾಲಕ್ಷ್ಮಿಯ ಇನ್ನೊಂದು ರೂಪವೇ ವರಮಹಾಲಕ್ಷ್ಮಿ ಅಂಥೇಳಿ. ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡ್ತೇವೋ ಆ ಮಹಾಲಕ್ಷ್ಮಿ ಅಷ್ಟೋತ್ತರದಲ್ಲಿ ಬರುವಂತಹ ಒಂದು ನಾಮಾವಳಿಯೇ ವರಲಕ್ಷ್ಮೀ ನಮಃ ಅಂಥೇಳಿ. ಆ ವರಲಕ್ಷ್ಮಿಯು ಅಥವಾ ಮಹಾಲಕ್ಷ್ಮಿ ಎರಡೂ ಬೇರೆ ರೂಪ ಅಂತ ಯಾವುದೇ ಕಾರಣಕ್ಕೂ ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಆನಂದಮಯನಾದಂತಹ ಭಗವಂತನ ಪಾದಗಳನ್ನು ಹೊತ್ತ ಕ್ಷೀರಾಬ್ಧಿಯಲ್ಲಿ ಏನು ಮಲಗಿದ್ದಾಳೆ ಮಹಾತಾಯಿ, ಅದೇ ಮಹಾತಾಯಿ ಭಕ್ತರ ಅನುಗ್ರಹಕ್ಕೋಸ್ಕರವಾಗಿ ಆ ದಿವಸ ವಿಶೇಷವಾಗಿ ಭೂಲೋಕದಲ್ಲಿ ಅವಳು ನೆಲೆಸಿರ್ತಾಳೆ. ಅವಳೇ ವರಮಹಾಲಕ್ಷ್ಮಿ ಅಂತ ಕರೆಸ್ಕೊಳ್ಳೋದು. ಆಮೇಲೆ ಇದು ಕಂಕಣ ಕಟ್ತಾರೆ, ಅದ್ರ ಬಗ್ಗೆ ತಿಳಿಸಿ ಗುರುಗಳೇ. ಸಾಮಾನ್ಯವಾಗಿ ದೇವರಿಗೆ, ಪರಮ ಪುರುಷನಿಗೆ ಪುರುಷ ಸೂಕ್ತದಲ್ಲಿ 16 ವಿಧವಾದಂಥ ಮಂತ್ರಗಳಿಂದ ನಾವು ಹೇಗೆ ಪೂಜೆಯನ್ನು ಮಾಡ್ತೀವೋ ಅದೇ 16 ಗಂಟುಗಳನ್ನು ಇಲ್ಲಿ ಮಹಾಲಕ್ಷ್ಮಿಗೂ ಕೂಡ ಚಿಂತನೆಯನ್ನು ಮಾಡ್ತಾ 16 ರೀತಿಯಾದಂಥ ಗಂಟುಗಳನ್ನು ಕಟ್ಟಿರುವಂತಹ ದಾರವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಆ ದೇವಿಯ ಪ್ರಸಾದವಾಗಿ ಇನ್ನೊಂದು ಮುತ್ತೈದೆಗೆ ನಾವು ಪೂಜೆಯನ್ನು ಮಾಡಿ ಆ ಮುತ್ತೈದೆಗೆ ದಾನವನ್ನು ಮಾಡಿ ಅದಾದ ನಂತರದಲ್ಲಿ ಯಾರು ಅದನ್ನು ಕಟ್ಟಿಕೊಳ್ತಾರೆ ಅವರು ಸದಾಕಾಲ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತಾರೆ. ಇದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ. ಈಗ ಸಾಮಾನ್ಯವಾಗಿ ಎಲ್ಲರೂ ವರಮಹಾಲಕ್ಷ್ಮಿ ಅಂದರೆ ಈಗಿನ ಟ್ರೆಂಡಿಂಗಲ್ಲಿ ಎಲ್ಲನೂ ಅಕ್ಕಪಕ್ಕ ಮತ್ತು ಒಡ ಹುಟ್ಟಿದವರು ರಿಲೇಷನ್ಸ್ ಎಲ್ಲರೂ ಕರೆದು ಅರ್ಶಿನ ಕುಂಕುಮ ಅಂತ ಕೊಡ್ತಾರೆ. ಈಗ ನಾರ್ಮಲಿ ಇರೋರು ಬರೀ ಅರ್ಶಿನ ಕುಂಕುಮ ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಕೊಡ್ತಾರೆ, ತೆಂಗಿನಕಾಯಿ ಕೊಡ್ತಾರೆ, ಕೆಲವೊಬ್ಬರು ಏನಾದರೂ ಗಿಫ್ಟ್ ಐಟಮ್ಸ್ ಕೊಡ್ತಾರೆ. ಸೊ ಏನು ಶ್ರೇಷ್ಠ ಇದರಲ್ಲಿ? ಏನು ಕೊಟ್ಟರೆ ಶ್ರೇಷ್ಠ ಆಗುತ್ತೆ? ಸಾಮಾನ್ಯವಾಗಿ ಅರ್ಶಿನ ಕುಂಕುಮ ಕೊಡೋದು ಅಂತ ಹೇಳಿದ್ರೆ ಏನು ಅಂದರೆ ಮಹಾಲಕ್ಷ್ಮಿ ಇನ್ನೊಂದು ಸ್ವರೂಪದಲ್ಲಿ ನಮ್ಮ ಮನೆಗೆ ಬಂದು ಕುಂಕುಮ ಹಚ್ಕೊಂಡು ಹೋಗುವಂಥ ಪದ್ಧತಿ ಅಂತ ಶಾಸ್ತ್ರದಲ್ಲಿ ನಾವು ಫಸ್ಟ್ ತಿಳ್ಕೊಳ್ಬೇಕು. ನಾವು ಬ್ರಾಹ್ಮಣರಿಗೆ ಕೊಡುವಂಥದ್ದು ಕಾಲದಲ್ಲೂ ಅದನ್ನೇ ಹೇಳ್ತೀವಿ. ಬ್ರಾಹ್ಮಣರ ಅಂತರ್ಗತನಾಗಿ ಭಗವಂತನನ್ನು ಚಿಂತನೆ ಮಾಡ್ತೀವಿ. ಆ ಭಗವಂತನಿಗೆ ನಾವು ಇಲ್ಲೇನು ಪ್ರಾಕೃತಿಕವಾಗಿ ಸ್ಥಿರ ಪ್ರತಿಮೆ ಭಗವಂತನಿಗೆ ಏನು ಕೊಡ್ತೀವೋ ಅದೇ ಚರಪ್ರತಿಮೆ ರೂಪದಲ್ಲಿ ಬ್ರಾಹ್ಮಣರಿಗೆ ಕೊಡ್ತೀವಿ. ಅದೇ ರೀತಿಯಲ್ಲಿ ಸ್ಥಿರ ಪ್ರತಿಮೆಯಾದಂತಹ ಲಕ್ಷ್ಮೀದೇವಿಗೆ ಏನೇನು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅದೇ ರೀತಿಯಾಗಿ ನಾವು ಚರಪ್ರತಿಮೆಯ ರೂಪದಲ್ಲಿರುವಂತಹ ಮಹಾಲಕ್ಷ್ಮಿ ಸ್ವರೂಪರಾದಂಥ ಸುದಾಸಿನಿಗೆ, ಮುತ್ತೈದೆಗೆ ಕೊಡಬೇಕು ಅಂತ. ಅಲ್ಲಿ ವಸ್ತ್ರವನ್ನು, ಫಲವನ್ನು, ಶಕ್ತಿ ಇದ್ದವರು ಒಣಫಲಗಳನ್ನು, ಬಳೆ, ಸುಮಂಗಲ್ಯ ದ್ರವ್ಯಗಳನ್ನು ಇವೆಲ್ಲವನ್ನು ಕೂಡ ಆ ಮುತ್ತೈದೆಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಆ ಲಕ್ಷ್ಮಿಯ ಸ್ವರೂಪಳಾದಂತಹ ಈ ಕನ್ನಿಯಿಂದ ಅಥವಾ ಈ ಒಂದು ಮುತ್ತೈದೆಯಿಂದ ನಮಗೆ ಅನುಗ್ರಹವಾಗಬೇಕು ಅಂಥೇಳಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಅವೆಲ್ಲ ಮಂಗಳ ದ್ರವ್ಯಗಳನ್ನು ಕೊಡ್ಬೋದು. ಆಮೇಲೆ ಈ ಕಲಶದ ಒಳಗಡೆ ಏನೇನು ಹಾಕಬೇಕು? ಕೆಲವೊಬ್ಬರು ಅಕ್ಕಿ, ದ್ರಾಕ್ಷಿ, ಗೋಡಂಬಿ, ಬಾದಾಮು, ಉತ್ತತ್ತಿ ಇದೆಲ್ಲ ಹಾಕ್ತಿರ್ತಾರೆ. ಕೆಲವೊಬ್ಬರು ಬರೀ ನೀರು, ಅರ್ಶಿನ, ಕುಂಕುಮ ಹಾಕ್ತಾರೆ. ಸೊ ಏನು ಈ ಕಲಶದೊಳಗಡೆ ಮೇಯ್ನಾಗಿ ಏನು ಹಾಕಬೇಕು? ಕಲಶದಲ್ಲಿ
ಕಲಶದ ಚಿಂತನೆ ಹೇಗಿರಬೇಕು ಅಂದರೆ ಮಹಾಲಕ್ಷ್ಮಿಯ ಚಿಂತನೆ ಆಗಿರಬೇಕು. ಕಲಶವನ್ನು ಮಹಾಲಕ್ಷ್ಮಿಯ ದೇಹದ ರೂಪದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಅದರೊಳಗೆ ಹೇಗೆ ದೇಹದಲ್ಲಿ ರಕ್ತ, ಮಜ್ಜ, ಮಾಂಸ ಇತ್ಯಾದಿ ದ್ರವ್ಯಗಳಿರುತ್ತೆ ಆ ರೀತಿಯಾಗಿ ಮಂಗಳ ದ್ರವ್ಯಗಳನ್ನು, ನೀರನ್ನು, ಅರಿಶಿಣ ಕುಂಕುಮಾದಿ ಮಂಗಳ ದ್ರವ್ಯಗಳನ್ನು ಹಾಕಬೇಕು. ಮಾವಿನ ಎಲೆಗಳನ್ನು ಕಿವಿಯ ರೂಪದಲ್ಲಿ ಚಿಂತನೆಯನ್ನು ಮಾಡ್ತಾ ಸುಂದರವಾದ ಮುಖದ ರೂಪದಲ್ಲಿ ಒಂದು ತೆಂಗಿನಕಾಯಿ, ಆ ತೆಂಗಿನಕಾಯಿ ತಿಲಕ ರೂಪದಲ್ಲಿ ನಾಮಗಳನ್ನು ಅದಕ್ಕೆ ಹಚ್ಚಿ ಪುಷ್ಪ ಆಭರಣಾದಿಗಳಿಂದ ಅಲಂಕಾರವನ್ನು ಮಾಡಿ ಆ ಕಲಶದಕ್ಕೇನು ನಾವು ದೇಹ ಅಂತ ಕರಿತೀವಿ ಅದಕ್ಕೆ ಸುಂದರಮಯವಾದಂತಹ ಸೀರೆಗಳಿಂದ ವಸ್ತ್ರವನ್ನು ಉಡಿಸುವ ಮುಖಾಂತರವಾಗಿ ಮಹಾಲಕ್ಷ್ಮಿಯ ಚಿಂತನೆಯನ್ನು ಮಾಡಬೇಕು. ಅದು ಪೂರ್ಣವಾದ ಕಲಶ ಅಂತ ಆಗ ಕರೆಸ್ಕೊಳ್ಳುತ್ತೆ. ಅವರವರ ಮನೆ ಪದ್ಧತಿಯಲ್ಲಿ ದ್ರವ್ಯಗಳನ್ನು ಹಾಕುವಂಥದ್ದಿದ್ದರೆ ಆ ದ್ರವ್ಯಗಳನ್ನು ಹಾಕಿಕೊಂಡು ಪೂಜೆಯನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಇವಾಗ ಮುಖವಾಡ ಅಂತ ಹಾಕ್ತಾರೆ ದೇವರಿಗೆ. ಕೆಲವೊಬ್ಬರು ಹಿತ್ತಾಳೆದು, ಕೆಲವೊಬ್ಬರು ಬೆಳ್ಳಿದು, ಇರೋರು ಬಂಗಾರದ್ದು. ಸೊ ಮುಖವಾಡ ಹಾಕೋದು ಒಳ್ಳೆಯದಾ ಅಥವಾ ಬರೀ ತೆಂಗಿನಕಾಯಿ ಹಾಕೋದೇ ಶ್ರೇಷ್ಠನಾ? ಶಾಸ್ತ್ರದಲ್ಲಿ ಪರಿಪೂರ್ಣವಾದ ಫಲವನ್ನು ಹೇಳಿದ್ದಾರೆ, ಮುಖವನ್ನು ಎಲ್ಲೂ ಹೇಳಿಲ್ಲ. ಆದರೂ ಕೂಡ ನಿಮ್ಮ ಶಕ್ತಿಯಾನುಸಾರದಲ್ಲಿ ಭಗವಂತ ಕೊಟ್ಟಾಗ ನಾವು ಈ ರೀತಿಯಾಗಿ ಭಗವಂತಿಯನ್ನು ದೇವಿಯನ್ನು ನೋಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಂಡಿದ್ದೀರಿ ಅಂದರೆ ಮುಖವಾಡ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಶಾಸ್ತ್ರದಲ್ಲಿ ಹೇಳಿರೋದು ಪೂರ್ಣವಾದ ಫಲವನ್ನು ಸಮರ್ಪಣೆ ಮಾಡಿ ಪೂರ್ಣವಾದ ಫಲದನ್ನೇ ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ. ದೇವ್ರ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು, ಪೂಜೆ ಮಾಡೋ ಅಂಥದ್ದು ಶ್ರೇಷ್ಠವಾದ ಸಮಯ ಯಾವುದು ಗುರುಗಳೇ? ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಶ್ರದ್ಧೆಯ ದೇವಮಾರಾಧ್ಯ ವ್ರತೋ ಉಪವಾಸ ಸಂಯುತ ಅಂತ. ಸಾಮಾನ್ಯವಾಗಿ ವ್ರತ ಪೂಜೆಗಳು ಇವೆಲ್ಲವನ್ನು ಮಾಡಬೇಕಾದಾಗ ಉಪವಾಸ ಬಂದೆ ಅಂದರೆ ನಿರ್ಜಲರಾಗಿದ್ದಾಗ ವ್ರತ ಪೂಜೆಗಳನ್ನು ಮಾಡುವುದು ಬಹಳ ಶ್ರೇಷ್ಠವಾದಂಥ ಸಮಯ ಅಂತ ಹೇಳುತ್ತೆ. ಅದು ನಾನು ಹೇಳಿದಾಗೆ ಹಿಂದೆ ಬೆಳಗ್ಗಿನ ಜಾವ, ಮುಂಜಾನೆ ಈ ರೀತಿಯಾದ ಸಂದರ್ಭಗಳಲ್ಲಿ ಮಾಡಬೇಕು. ಆದಷ್ಟು ಉಪವಾಸವಿರುವಷ್ಟರೊಳಗೆ ಪೂಜೆಯನ್ನು ಮುಗಿಸ್ಕೊಳ್ಳಿಕ್ಕಾದರೆ ಬಹಳ ಅನುಕೂಲ ಇರೋದ್ರಿಂದ ಸಾಮಾನ್ಯವಾಗಿ ಸೂರ್ಯೋದಯದಿಂದ ಕೆಲವೊಂದು 4-5 ಘಳಿಗೆಗಳಲ್ಲಿ ಪೂಜೆಯನ್ನು ಮಾಡೋದು ಉತ್ತಮವಾದ ಸಮಯ ಅಂತ ದೇವರಲ್ಲಿ ಹೇಳಿ. ಇದು ಈ ಪೂಜೆ ಮಾಡೋದು ಇವಾಗ ಯಾರು ಮಾಡಬಹುದು ಗುರುಗಳೇ? ಇವಾಗ ಮನೆ ಮಗಳ, ಸೊಸೆನ, ಗಂಡನ ಅಥವಾ ಮಗನ, ಅಳಿಯನ, ಮಕ್ಕಳ, ಯಾರು ಮಾಡೋದ್ರಿಂದ ಇದು ಚೆನ್ನಾಗಿರುತ್ತೆ, ಲೈಕ್ ಶ್ರೇಷ್ಠ? ಯಾವುದೇ ವ್ರತ ಪೂಜೆಗಳನ್ನು ಮಾಡಬೇಕಾದಾಗ ದಂಪತಿಗಳು ಸಮೇತವಾಗಿ ಕೂತ್ಕೊಂಡು ಮಾಡುವುದರೆ ಪರಿಪೂರ್ಣವಾದ ಫಲ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಗೌರಿ ಪೂಜೆ ಆಗಿದೆ, ಬರೀ ಗಂಡಸರೇ ಕೂತ್ಕೊಂಡು ಮಾಡಬೇಕು, ಹೆಣ್ಮಕ್ಳಿಗೆ ಕೂತ್ಕೊಂಡು ಮಾಡಬೇಕು. ಗಣೇಶನ ಪೂಜೆ ಆಗಿದೆ, ಬರೀ ಗಂಡಸರೇ ಕೂತ್ಕೊಂಡು ಮಾಡಬೇಕು ಅಂತ ಎಲ್ಲಿಯೂ ಕೂಡ ಇಲ್ಲ. ಯಾಕೆಂತ ಕೇಳಿದ್ರೆ ವಿವಾಹವಾಗುತ್ತೆ. ದಂಪತಿಗಳು ವಿವಾಹವಾದಾಗ ಅಲ್ಲಿ ಅವ್ರು ಹೇಳಿರ್ತಾರೆ ಧರ್ಮ, ಅರ್ಥ, ಕಾಮ್ಯ ಕಾಲಗಳಲ್ಲಿ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಜೊತೆಗಿದ್ದೇ ಮಾಡ್ತೀವಿ ಅಂತೇಳಿ. ಅದರಲ್ಲಿ ಇದು ಒಂದು ಧರ್ಮ ಕರ್ಮಗಳ ಕೆಲಸವಾಗಿರೋದ್ರಿಂದ ಈ ಸಂದರ್ಭದಲ್ಲಿಯೂ ಕೂಡ ದಂಪತಿಗಳು ಒಟ್ಟಿಗೆ ಕೂತ್ಕೊಂಡು ಗಂಡನ ಮುಖಾಂತರವಾಗಿ ಮಮ ಪತ್ಯಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳ್ತಾ ಪೂಜೆಯನ್ನು ಮಾಡೋದ್ರಲ್ಲಿ ವಿಶೇಷವಾದ ಫಲ. ಈಗ ಈ ಪೂಜೆ ಮಾಡಬೇಕಂದ್ರೆ ಏನಾದರೂ ಪರ್ಟಿಕ್ಯುಲರ್ಲಿ ಏನಾದರೂ ಶ್ಲೋಕ, ಮಂತ್ರ ಏನಾದರೂ ಇದೆಯಾ ವ್ರತ ಮಾಡೋ ಅಂಥದ್ದು? ಈ ದೇವ್ರ ನಾಮ ಹೇಳ್ಕೊಂಡು ಏನಾದರೂ ವ್ರತ ಮಾಡಬೇಕಾ? ಏನು ಹೇಳೋದ್ರಿಂದ? ಸಾಮಾನ್ಯವಾಗಿ ವ್ರತವನ್ನು ಮಾಡೋದಕ್ಕೆ 16 ವಿಧವಾದ ಪೂಜೆಗಳು ಅಂತ ಇದೆ. ಇಲ್ಲಿ ಷೋಡಶೋಪಚಾರ ಪೂಜೆ ಅಂತ ಹೇಳಿದಾಗ ಹೇಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಹಿಂದೆ ಹೇಳಿದಾಗ ಏನು ಕಲಶವನ್ನು ನಿರ್ಮಾಣವನ್ನು ಮಾಡಿರ್ತಾರೆ ಆ ನಿರ್ಮಿತವಾದಂಥ ಕಲಶವನ್ನು ತುಳಸಿ ಗಿಡದ ಸಮೀಪದಲ್ಲಿ ಇಟ್ಟು ಅಲ್ಲಿ ಅರಿಶಿಣ ಕುಂಕುಮದಿಂದ ಪೂಜೆಯನ್ನು ಮಾಡಿ ಉತ್ತಮವಾದ ದ್ರವ್ಯಗಳು, ಧಾನ್ಯವಾಗಿರ್ಬೋದು, ಅಕ್ಕಿ, ಬೇಳೆ ಆಗಿರ್ಬೋದು, ಇದನ್ನು ಹೊಸ್ತಿಲಿನ ಮೇಲಿಟ್ಟು ಮಹಾಲಕ್ಷ್ಮಿಯನ್ನು ಒಳಗೆ ಬರ್ತಿದ್ದಾಳೆ ಎಂಬ ಮುಖಾಂತರ ರೂಪದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಏನು ಪೂರ್ವದಲ್ಲಿ ಸಿದ್ಧತೆ ಮಾಡಿರ್ತೀರಿ ಆ ಸಿಂಹಾಸನದಲ್ಲಿ ಆ ದೇವರನ್ನು ಕೂಡಿಸಿ ಅಲ್ಲಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡುವಂತಹದ್ದು. ಆಚಾರ್ಯರು ಬ್ರಾಹ್ಮಣರ ಮುಖಾಂತರವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದಾದ ನಂತರದಲ್ಲಿ ದೇವತೆಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದು. ಷೋಡಶೋಪಚಾರ ಪೂಜೆಗಳು ಅಂತ ಹೇಳಿದ್ರೆ ಮೊದಲಿಗೆ ಹೇಗೆ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಅಥವಾ ಅವರು ಬರೋ ಸಮಯವಾಗಿದೆ ಎಂದಾಗ ಅವರನ್ನು ನಾವು ನೆನೆಸ್ಕೊಳ್ತೀವೋ ಅದೇ ರೀತಿಯಾಗಿ ಇಲ್ಲಿ ಮಹಾಲಕ್ಷ್ಮಿಯನ್ನು ಕೂಡ ಧ್ಯಾನವನ್ನು ಮಾಡುವಂಥದ್ದು. ಮಹಾಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡಲಿಕ್ಕೆ ಇತಿಹಾಸಗಳು, ಪುರಾಣಗಳು, ವೇದಗಳು ಅನೇಕ ವಿಧವಾದಂಥ ಮಂತ್ರ ಶ್ಲೋಕಗಳನ್ನು ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿತವಾದ ಒಂದು ವೇದ ಮಂತ್ರಗಳಿಂದ ಆಗಲಿ ಅಥವಾ ಶ್ಲೋಕ ಮಂತ್ರಗಳಿಂದಾಗಲಿ ಅಥವಾ ನಾಮ ಮಂತ್ರದಿಂದಲೇ ಮಹಾಲಕ್ಷ್ಮೀ ನಮಃ ಎಂಬ ಮಹಾಮಂತ್ರದಿಂದಲಾದರೂ ದೇವರನ್ನು ಆವಾಹನೆಯನ್ನು ಮಾಡುವಂಥದ್ದು. ಧ್ಯಾನವನ್ನು ಮಾಡಬೇಕು ಮೊದಲಿಗೆ. ಅದಾದ ಮೇಲೆ ಆವಾಹನೆಯನ್ನು, ಅವಳಿಗೆ ಉತ್ತಮವಾದಂಥ ಆಸನವನ್ನು ಕೊಟ್ಟಿದ್ದೇವೆ. ಮಹಾಲಕ್ಷ್ಮೀ ನಮಃ ಇದಂ ಆಸನಂ ಸಮರ್ಪಯಾಮಿ ಅಂಥೇಳಿ ಒಳ್ಳೆ ಆಸನವನ್ನು, ಅವಳಿಗೆ ಪಾದ್ಯ, ಅರ್ಘ್ಯ, ಆಚಮನಾದಿಗಳನ್ನು, ಮಧುಪರ್ಕವನ್ನು, ಪಯಾದಿ ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡುವಂಥದ್ದು. ಸ್ನಾನ, ವಸ್ತ್ರಾಭರಣಗಳಿಂದ ಅಲಂಕರಿಸುವಂಥದ್ದು, ಆಭರಣಗಳಿಂದ ಅಲಂಕರಿಸುವುದು. ಪೂರ್ವದಲ್ಲಿ ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡಿದ್ದರೆ ಮಹಾಲಕ್ಷ್ಮೀ ನಮಃ ಆಭರಣಂ ಸಮರ್ಪಯಾಮಿ ಅಂತ ಕೂಡ ಮನಸ್ಸಿನಲ್ಲಿ ಅನುಸಂಧಾನವನ್ನು ಮಾಡ್ತಾ ಪೂಜೆಯನ್ನು ಮಾಡುವಂಥದ್ದು ಷೋಡಶೋಪಚಾರ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ.
ಆಮೇಲೆ ಈಗೆಲ್ಲ ದೇವ್ರ ಮುಂದೆ ತುಂಬ ಜನ ದುಡ್ಡು, ಕಾಸು, ಹಣ್ಣು, ಆ, ಧಾನ್ಯಗಳು, ಆಮೇಲೆ ಡ್ರೈ ಫ್ರೂಟ್ಸು ಎಲ್ಲ ಇಡ್ತಾರೆ ದೇವ್ರ ಮುಂದೆ. ಅದರದ್ದು ಬಗ್ಗೆ ಏನಾದರೂ ಹಿಂದೆ ಏನಾದರೂ ಕಥೆ ಇದೆಯಾ, ಅಥವಾ ಅದು ನಮ್ಮ ಜನಗಳೇ ಅದನ್ನು ರೂಢಿಯಿಂದ ಮಾಡ್ಕೊಂಡು ಬಂದಿರೋದಾ? ಹಾಂ, ಅದು ಜನರ ಪರಿಕಲ್ಪನೆಯಲ್ಲಿ ಹೇಗಿದೆ ಅಂದರೆ, ನಾವು ದುಡ್ಡಿಟ್ಟು ಕುಂಕುಮಾರ್ಚನೆ ಪುಷ್ಪಾರ್ಚನೆ ಮಾಡಿದರೆ ಅದು ಅಭಿವೃದ್ಧಿ ಆಗುತ್ತೆ ಅಂತ ಸಂಕೇತ ಅಲ್ಲ. ಅದು ಅಭಿವೃದ್ಧಿ ಆಗುತ್ತೆ ಆದರೂ ಕೂಡ ಇವೆಲ್ಲವನ್ನು ಕೂಡ ಭಗವಂತ ನಮಗೆ ಕೊಟ್ಟಿದ್ದಾನೆ, ಇಷ್ಟು ಕೊಟ್ಟಿದ್ದಾನೆ, ಅದನ್ನು ನಿನಗೆ ತೋರಿಸ್ತಾ ಇದ್ದೇನೆ ಅಂದೆ ಎಂಬ ರೂಪದಲ್ಲಿ ಅವೆಲ್ಲವನ್ನು ಇಟ್ಟು ಅದರ ಮೇಲೆ ಕುಂಕುಮಾರ್ಚನೆ ಪುಷ್ಪಾರ್ಚನಾದಿಗಳು. ಏಕೆ ಅಂತ ಹೇಳಿದ್ರೆ, ಲಕ್ಷ್ಮಿಯನ್ನು ನಾವು ಸಂಪತ್ತು ಭರಿತಳು, ಸಂಪತ್ತಿಗೆ ಪೂಜೆಯನ್ನು, ಸಂಪತ್ತು ಅಪೇಕ್ಷೆ ಯಾರನ್ನು ಮಾಡ್ತಾರೆ ಅವರೇ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡುವಂಥದ್ದು ಶಾಸ್ತ್ರದಲ್ಲಿ ಹೇಳುವಂಥದ್ದು. ಅದಕ್ಕೋಸ್ಕರವಾಗಿ ಅಂತಹ ಮಹಾಲಕ್ಷ್ಮಿಯ ಮುಂದೆ ಎಲ್ಲ ವಿಧವಾದಂತಹ ಆಭರಣಗಳು, ಸಂಪತ್ತುಗಳನ್ನು ಇಟ್ಟು, ನಿನ್ನ ಕೃಪೆಯಿಂದ ಇವೆಲ್ಲವೂ ಅಭಿವೃದ್ಧಿಯಾಗಿದೆ ತಾಯಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ನಮ್ಮ ಮನೆಯೇ ಸದಾಕಾಲ ನೆಲೆಸು, ಇವೆಲ್ಲವನ್ನು ಕೂಡ ನೀನು ನನಗೇನು ಕೊಟ್ಟಿದ್ದಿ ನಾನು ಅದನ್ನು ನಿನಗೆ ಮತ್ತೆ ಅರ್ಪಣೆ ಮಾಡ್ತಾಯಿದ್ದೀನಿ, ನಿನ್ನಿಂದಲೇ ಇವೆಲ್ಲವೂ ಎಂಬ ಒಂದು ಮನೋಭಾವನೆಯಿಂದ ಅದೆಲ್ಲವನ್ನು ಕೂಡ ದೇವರ ಮುಂದಿಟ್ಟು ಪೂಜೆಯನ್ನು ಮಾಡಬೇಕು. ವರಮಹಾಲಕ್ಷ್ಮಿಗೆ ಶ್ರೇಷ್ಠವಾದಂಥ ಒಂದು ಶ್ಲೋಕ ಸಹಜವಾಗಿ ಎಲ್ಲರೂ ಹೇಳಬೇಕು ಅಂಥ ಒಂದು ಶ್ಲೋಕ ಯಾವುದಾದ್ರೂ ಇದೆಯಾ ಗುರುಗಳೇ? ಖಂಡಿತ ಇದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರಗಳಿಂದ ದೇವಿಯನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ಬೋದು. ಆ ದಿವಸ ವಿಶೇಷವಾಗಿ ದೇವರು ಭೂಲೋಕದಲ್ಲಿರುವಂತಹ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕಾಯ್ತಾ ಇರೋದ್ರಿಂದ ಆ ದಿವಸ ಈ ಒಂದು ಮಂತ್ರಗಳನ್ನು ಜಪವನ್ನು ಮಾಡೋದ್ರಿಂದಲೂ ಕೂಡ ದೇವರು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಇದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬರೀ ದಂಪತಿಗಳೇ ಮಾಡಬೇಕಾ, ಅಥವಾ ಮಕ್ಕಳು ಅಥವಾ ಬ್ಯಾಚುಲರ್ಸು ಇವರು ಮಾಡ್ಬೋದಾ? ಯಾರು ಬೇಕಾದರೂ ಮಾಡ್ಬೋದು. ದೇವತಾರಾಧನೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅವರೆಲ್ಲರೂ ಕೂಡ ದೇವರನ್ನು ಅರ್ಚನೆ ಖಂಡಿತವಾಗಿಯೂ ಮಾಡ್ಬೋದು. ಗುರುಗಳೇ, ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಕರಿತೀವಿ, ಮಿನಿಮಮ್ ಇಷ್ಟು ಜನಗಳನ್ನ ಕರಿಬೇಕು ಅಂತ ಏನಾದರೂ ಇದೆಯಾ? ಇದಕ್ಕೆ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ವ್ರತಗಳು ಪೂಜೆಗಳನ್ನು ಮಾಡಿದಾಗ ಅರಿಶಿನ ಕುಂಕುಮಕ್ಕೆ ಏನು ಮುತ್ತೈದೆಯರು ಬರ್ತಾರೆ ಅವರು 2, 4, 5, 9, 16 ಈ ಸಂಖ್ಯೆಯಲ್ಲಿ ಬಂದು ಹೋಗೋದಿರುತ್ತಲ್ಲ, ಅದು ಬಹಳ ಶುಭಪ್ರದವಾದಂಥ ಸಂಖ್ಯೆ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಅದು ಬಿಟ್ಟು ಅದಕ್ಕಿಂತ ಹೆಚ್ಚು ಕಡಿಮೆಯಲ್ಲಿ ಆಗುತ್ತೆ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗೋದು. ಈ ಒಂದು ಸಂಖ್ಯೆಯಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಎಂಬುದು ಕೊಟ್ಟರೆ ಬಹಳ ಶುಭಪ್ರದವಾದ ಸಂಖ್ಯೆಗಳು ಇವುಗಳು ಅಂತ ಶಾಸ್ತ್ರದಲ್ಲಿ ಹೇಳೋದು. ಆಮೇಲೆ ಗುರುಗಳೇ, ಈಗ ತುಂಬ ಮನೆಗಳಲ್ಲಿ ಸುತ್ಕ ಆಗಿರುತ್ತೆ, ಆವಾಗ ವರಮಹಾಲಕ್ಷ್ಮಿ ಮಾಡಬಾರ್ದು ಅಂತ ಅಂದಿರ್ತಾರೆ. ಒಬ್ಬೊಬ್ಬರು 1 ವರ್ಷ ಮಾಡಬಾರ್ದು ಅಂತಾರೆ, ಕೆಲವೊಬ್ಬರು 3 ವರ್ಷ ಮಾಡಬಾರ್ದು ಅಂತಾರೆ. ಸೊ ಸುತ್ಕ ಆದಾಗ ಮಿನಿಮಮ್ ಎಷ್ಟು, 1 ವರ್ಷ ಬಿಡಬೇಕಾ ಅಥವಾ 3 ವರ್ಷ ಬಿಡಬೇಕಾ ಗುರುಗಳೇ? ಅದರಲ್ಲಿ ಇದು ಸಾಮಾನ್ಯವಾಗಿ 1 ವರ್ಷ ಮಾತ್ರ ಬಿಡುವಂಥದ್ದು ಪದ್ಧತಿ ಇದೆ. 3 ವರ್ಷ 5 ವರ್ಷಗಳೆಲ್ಲ ಯಾವುದು ಪದ್ಧತಿಗಳೆಲ್ಲ, ಅದು ಅವರವರು ಮಾಡ್ಕೊಂಡು ಬಂದಿರೋ ಆಚರಣೆಗೆ ಸಂಬಂಧಪಟ್ಟಿದ್ದಿರುತ್ತೆ. ಬಟ್ ಶಾಸ್ತ್ರದಲ್ಲಿ 1 ವರ್ಷ ಮಾತ್ರ ವ್ರತಗಳನ್ನು ಪೂಜೆಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ. ಆಮೇಲೆ ಕೆಲವೊಬ್ಬರು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದಾಗಿನಿಂದ ನನಗೆ ಯಾಕೋ ಕಷ್ಟ ಬರ್ತಿದೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಅದರಿಂದ ನನಗೆ ಕಷ್ಟ ಆಗ್ತಿದೆ, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆದಾಗ ದೇವರಿಗೆ ಒಂದು ಸೀರೆ ತೊಗೊಳಕ್ಕೂ ನನ್ನ ಹತ್ರ ಇರೋದಿಲ್ಲ, ಕಷ್ಟ ಆಗ್ತಿದೆ, ಸೊ ಇದನ್ನು ಬಿಟ್ಬಿಡಬೇಕು, ನಾನು ಈ ಪದ್ಧತಿನ ಫಾಲೋ ಮಾಡಲ್ಲ, ನನಗೆ ವರಮಹಾಲಕ್ಷ್ಮಿಯಿಂದ ಕಷ್ಟಗಳು ಬರ್ತಿದೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಇದರದ್ದು ಕಾರಣ ಏನಿರ್ಬೋದು ಗುರುಗಳೇ? ಇದಕ್ಕೇನು ಗೊತ್ತಮ್ಮ, ಶಾಸ್ತ್ರದಲ್ಲಿ ಒಂದು ಮಾತೇನು ಹೇಳುತ್ತೆ ಅಂದರೆ, ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲವ್ಯುಗೆ ಅಂತ. ಒಳ್ಳೆಯದೇನೋ ಆಗಬೇಕು ಅಂತಿದೆ, ಆವಾಗ ಹಲವಾರು ರೀತಿಯಿಂದ ವಿಘ್ನಗಳು ಬರುತ್ತೆ. ಅದು ಒಂದು ದುಡ್ಡಿಗಾಗಿರ್ಬೋದು, ಅಥವಾ ಒಂದು ಸಮಯಕ್ಕಾಗಿರ್ಬೋದು, ಅಥವಾ ಒಂದು ಮನೆಯಲ್ಲಿ ಏನೋ ಒಂದು ಬೇರೆ ರೀತಿಯಾದ ಅನಾರೋಗ್ಯದ ಸಮಸ್ಯೆಗಳು, ಅಥವಾ ಇನ್ನೇನೋ ಒಂದು ರೀತಿಗಳಿಂದ ಒಟ್ಟು ಏನಂದರೆ ನಮಗೆ ಏನು ಶ್ರೇಯಸ್ಸಾಗಬೇಕಾಗಿರುತ್ತೆ, ಆ ಶ್ರೇಯಸ್ಸಿಗೆ ಭಗವಂತ ಒಂದು ಪರೀಕ್ಷೆಯನ್ನು ಮಾಡ್ತಾನೆ. ಈ ರೀತಿಯಾದಂಥ ತೊಂದರೆಗಳನ್ನು ಕೊಡುವಂಥದ್ದು, ಅಥವಾ ಈ ರೀತಿಯಾದಂಥ ತೊಂದರೆಗಳು ಬರೋ ರೀತಿಯಲ್ಲಿ, ಅಥವಾ ನಾವು ಮಾಡಿದಂತಹ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಆ ಸಂದರ್ಭದಲ್ಲೇ ಆ ಒಂದು ದೋಷಗಳು ಬರುವಂಥದ್ದು ತೋರಿಸ್ತಾನೆ. ಅವೆಲ್ಲವನ್ನು ನಾವು ದಾಟಿ ನಮ್ಮ ಒಂದು ಸಂಕಲ್ಪ ಏನಿದೆ, ನಮ್ಮ ಉದ್ದೇಶ ಏನಿದೆ, ಆ ಉದ್ದೇಶವನ್ನು ನಾವು ಯಾವಾಗ ನೆರವೇರಿಸ್ತೇವೆ. ಸಾಕಷ್ಟು ಜನಗಳು ಇವತ್ತಿನ ದಿವಸ ಫೇಲ್ ಆಗ್ತಾ ಇರೋದೇ ಈ ಒಂದು ಜಾಗದಲ್ಲಿ. ಹಲವಾರು ವಿಷಯಗಳಲ್ಲಿ ವ್ರತಗಳು ಮಾಡಲಿಕ್ಕಾಗಲಿ, ಮನೆಯಲ್ಲಿ ದಿನನಿತ್ಯ ಪೂಜೆಗಳು ಮಾಡಲಿಕ್ಕಾಗಲಿ ಸಮಯಗಳಿಲ್ಲ ಅಂತ ಹೇಳ್ತಾರೆ. ಅದು ಬಿಟ್ಟು ಮಿಕ್ಕಿದ ಎಲ್ಲ ರೀತಿಯಾದಂತಹ ಕೆಲಸಗಳಿಗೂ ಕೆಲಸ ಕಾರ್ಯಗಳಿಗೂ ಅವರಿಗೆ ಸಮಯ ಇರುತ್ತೆ. ಹೀಗೋ ಸಮಯವಾಗುತ್ತೆ, ಅಥವಾ ಹೀಗೋ ಸಮಯ ಮಾಡಿಕೊಳ್ತಾರೆ. ವ್ರತಗಳನ್ನು ಪೂಜೆಗಳನ್ನು ಮಾಡಬೇಕಂದಾಗ
ಏನೋ ಒಂದು ಚಿಕ್ಕದು ಒಂದು ಪಾಯಿಂಟ್ ಸಿಕ್ಕಿದ್ರೆ ಅಲ್ಲಿಂದ ಅದನ್ನು ನಾವು ಜಾರ್ಕೊಳ್ಬೇಕು ಅಂತ ಇರ್ತಾರೆ. ಆ ರೀತಿಯಾದಂಥ ಮನಸ್ಥಿತಿ ಇರಬಾರ್ದು. ಯಾವಾಗ ಆ ರೀತಿಯಾದಂಥ ಮನಸ್ಥಿತಿಯಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೋ ಅವಾಗ ಇದು ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಹತ್ತಿರ ಆಗೋದಿಲ್ಲ, ಮತ್ತು ಇದು ಯಾವುದೇ ರೀತಿಯಾದ ತೊಂದರೆಗಳು ಅವ್ರಿಗೆ ಕಾಣಿಸ್ಕೊಳ್ಳಿಲ್ಲ. ಫಸ್ಟು ದೇವರನ್ನು ಪೂಜೆ ಮಾಡಬೇಕಾದಾಗ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಏನು ಅಂತ ಹೇಳಿದ್ರೆ, ನಾನು ಹಿಂದೆ ಹೇಳಿದ ಹಾಗೆ ದೇವರು ಕಮಲದ ಹೂಗಳನ್ನು, ಆಭರಣಗಳನ್ನು, ಏನನ್ನೂ ಕೂಡ ಅಪೇಕ್ಷೆಯನ್ನು ಪಡೋದಿಲ್ಲ. ನೀವು ಒಂದು ಮಣ್ಣಿನಲ್ಲಿ ಲಕ್ಷ್ಮೀದೇವಿಯನ್ನು ಮಾಡಲಿಕ್ಕೆ ಶಕ್ಯರಾಗಿ ಆ ಮಣ್ಣಿನಲ್ಲಿ ಲಕ್ಷ್ಮೀದೇವಿಯನ್ನು ಪ್ರತಿಮೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದರು. ಸಾಮಾನ್ಯವಾಗಿ ಇನ್ನೂ ಅದಕ್ಕಿಂತ ಮಂಗಳಪ್ರದವಾದದ್ದು ಅಂದರೆ ಅರಿಶಿಣದಲ್ಲಿ ಲಕ್ಷ್ಮಿಯನ್ನು ಮಾಡ್ಕೊಳ್ತಾರೆ, ಅರಿಶಿಣದಲ್ಲಿ ಗೌರಿಯನ್ನು ಮಾಡ್ಕೊಳ್ಳೋದು. ಈ ರೀತಿಯಾಗಿ ಅರಿಶಿಣದಲ್ಲಿ ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿದರೂ ದೇವರು ನಿಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಯಾವಾಗ ಏನೂ ಇಲ್ಲದ ಸಂದರ್ಭದಲ್ಲಿ ಮಾತ್ರ. ಎಲ್ಲವೂ ಇದ್ದಾಗ ಭಗವಂತ ಚೆನ್ನಾಗಿ ಕೊಟ್ಟಾಗ ವೈಭವೋಪೇತವಾಗಿ ಪೂಜೆಯನ್ನು ಮಾಡಬೇಕು. ವೈಭವಕ್ಕೆ ಲಕ್ಷ್ಮಿ ಹೆಸರುವಾಸಿಯಾಗಿರೋಳು ಅಂಥ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಸೊ ನಾವು ಮನಸ್ಫೂರ್ತಿಯಾಗಿ ನಾವೇನು ಅನ್ಕೊತೀವೋ ಅದು ಆಗೋವರೆಗೂ ನಾವು ಕೈ ಬಿಡಬಾರ್ದು ಅಷ್ಟೇ. ಖಂಡಿತ ಹೌದು. ಆಮೇಲೆ ಕೆಲವೊಬ್ಬರು ವರಮಹಾಲಕ್ಷ್ಮಿ ಅಂದರೆ ವರ ಕೊಡೋ ದೇವರು ಅಂತಾರೆ. ಆ್ಯಂಡ್ ಕೆಲವೊಬ್ರು ಏನು ಮಾಡ್ತಾರೆ, ನಾನು ಇವತ್ತು ಈ ಸತಿ ವರಮಹಾಲಕ್ಷ್ಮಿಗೆ ಒಂದು ಏನೋ ಬೇಡ್ಕೊತೀನಿ, ಅದು ನೆರವೇರಿಸಿದ್ರೆ ನಾನು ನೆಕ್ಸ್ಟ್ ಇಯರ್ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ, ಹಿಂಗೆ ಹೇಳೋರು ತುಂಬ ಜನ ಇದ್ದಾರೆ ಗುರುಗಳೇ. ಸೊ ಅದು ಇದನ್ನು ಏನು ಅನ್ನೋದು, ಈಗ ವರ ಕೊಟ್ಟರೆ ಮಾತ್ರ ದೇವರ ಅಥವಾ ಕೊಟ್ಟಿಲ್ಲ ಅಂದರೆ ಮಾಡಲ್ಲ ಅನ್ನೋದಕ್ಕೆ ವಾಟ್ ಇಸ್ ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ ಅನಿಸುತ್ತೆ. ಖಂಡಿತ ಇದಕ್ಕೆ ಜನಕ್ಕೆ ಏನು ಹೇಳಬೇಕು ಅಂತ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಯಾಕೆ ಅಂದರೆ ಏನನ್ನ ಭಗವಂತನಿಗೆ ನಾವು ಏನೋ ಕೊಟ್ಟರೆ ಭಗವಂತನಿಗೆ ನಾನೇನೋ ಕೊಡ್ತೀನಿ ಎಂಬುವಂಥದ್ದಿದೆಯಲ್ಲ, ಇಲ್ಲಿ ಎಲ್ಲೂ ಯಾವುದೇ ರೀತಿಯಾಗಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇಲ್ಲ. ಭಗವಂತ ಒಂದೇ ಮಾತನ್ನು ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ನೀವು ಮಾಡಿದ್ದು ಎಲ್ಲಿಗೂ ಹೋಗೋದಿಲ್ಲ, ಎಲ್ಲವೂ ಕೂಡ ಶೇಖರೀಕೃತವಾಗೇ ಇರುತ್ತೆ ಪುಣ್ಯದ ಇದರಲ್ಲಿ. ಯಾವುದೋ ಒಂದು ಪಾಪದ ಕರ್ಮಗಳು ಅಥವಾ ಪಾಪದ ಒಂದು ಪ್ರಾಯಶ್ಚಿತ್ತಗಳು ಏನಿರುತ್ತೆ, ಆ ಒಂದು ಪಾಪದ ಪರಿಪಾಕತೆಯಿಂದ ನಿಮಗೆ ಈ ರೀತಿಯಾದಂಥ ದೋಷಗಳು ತೊಂದರೆಗಳು ಬರ್ತಾ ಇರುತ್ತೆ. ಯಾವುದಕ್ಕೂ ಕೂಡ ಭಗವಂತನನ್ನು ದೂಷಣೆ ಮಾಡಬಾರ್ದು. ಏನು ಕರ್ಮ ಇರುತ್ತೆ, ನೀವು ಮಾಡಿದ್ದು 100% ಮನಸ್ಸಿಟ್ಟಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಆ 100%ಗೆ ಭಗವಂತ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಯಾವ ಕಾರಣಕ್ಕೂ ಅದು ವೇಸ್ಟ್ ಅಂತ ಆಗೋದಿಲ್ಲ, ಅದು ಯಾವುದಕ್ಕೂ ತೊಂದರೆ ಇಲ್ಲ. ಈಗ ತುಂಬ ಜನಗಳು ಪದ್ಧತಿ ಇದೆ, ನಮ್ಮದು ವರಮಹಾಲಕ್ಷ್ಮಿ ಮಾಡೋ ಪದ್ಧತಿ ಇದೆ, ನಮ್ಮ ಹೆರಿಡಿಟರಿ ಲೈಕ್ ನಮ್ಮ ಓಲ್ಡ್ ಜನ್ರೇಷನಿಂದ ಮಾಡ್ಕೊಂಡು ಬರ್ತಿದ್ದೀವಿ, ನಾವು ಮಾಡ್ತಿದ್ದೀವಿ. ಕೆಲವೊಬ್ಬರು ಪದ್ಧತಿ ಇಲ್ಲ ಅಂತಾರೆ. ಬಟ್ ತುಂಬ ಜನಗಳಿಗೆ ನನಗೂ ಆಸೆ ಇದೆ ವರಮಹಾಲಕ್ಷ್ಮಿ ಮಾಡೋದಕ್ಕೆ, ಹಬ್ಬ ಮಾಡೋದಕ್ಕೆ, ಬಟ್ ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಒಂದು ಕ್ವೆಶನ್ಸ್ ಅವ್ರು ತುಂಬ ಕಾಡ್ತಿದೆ. ಸೊ ಎಲ್ಲರೂ ಮಾಡ್ಬೋದಾ ಅಥವಾ ಪದ್ಧತಿ ಇರೋರು ಮಾತ್ರ ಮಾಡಬೇಕಾ ವರಮಹಾಲಕ್ಷ್ಮಿ? ಅದೇ, ಕೆಲವರ ಮನೆಯಲ್ಲಿ ಫೋಟೋ ಮಾತ್ರ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ, ಕೆಲವರ ಮನೆಯಲ್ಲಿ ಪ್ರತಿಮೆ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ, ಕೆಲವರ ಮನೆಯಲ್ಲಿ ಕಲಶ ಇಟ್ಟೇ ಪೂಜೆ ಮಾಡುವಂಥ ಪದ್ಧತಿಗಳಿರುತ್ತೆ. ವರಮಹಾಲಕ್ಷ್ಮಿ ಆ ದಿವಸ ಏನಿದೆಯೋ ಅದು ಭೂಲೋಕದಲ್ಲಿ ಲಕ್ಷ್ಮೀದೇವಿ ನೆಲೆಸುವಂಥದ್ದು ಅಂತ ನಾನು ಆಗಲೇ ನಿಮಗೆ ಹೇಳಿದೆ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತವಲ್ಲದೆ ಹೋದರೂ ವರಮಹಾಲಕ್ಷ್ಮಿ ಪೂಜೆಯನ್ನು ಸರ್ವರೂ ಕೂಡ ಅವಶ್ಯವಾಗಿ ಮಾಡಬಹುದು. ಯಾರು ವ್ರತಗ್ರಹಣವನ್ನು ಮಾಡಿರ್ತಾರೆ, ವ್ರತವನ್ನು ಮಾಡೋದು ಅಂತ ಹೇಳಿದ್ರೆ ಹಿಂದೆ ಹೇಳಿದಾಗ ಉಪವಾಸವಿದ್ದು ಅವೆಲ್ಲ ಆಚರಣೆ ಅನುಷ್ಠಾನಗಳನ್ನು ಇಟ್ಕೊಂಡು ಮಾಡೋದು ವ್ರತವಾಗುತ್ತೆ. ಮಹಾಲಕ್ಷ್ಮಿಯ ಪೂಜೆಯನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಬಹುದು. ಅದು ವ್ರತ ಅಂತ ಕರೆಸ್ಕೊಳ್ಳಲ್ಲ, ಮಹಾಲಕ್ಷ್ಮಿಯ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ಆ ಪೂಜೆಯನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಸುವಾಸಿನಿಯರು ವಿಶೇಷವಾಗಿ ಮಾಡಬೇಕು. ದೀರ್ಘ ಸುಮಂಗಲ್ಯ ಅಭಿವೃದ್ಧಿಯನ್ನು ಆಗಬೇಕು ಅಂತ ಅಪೇಕ್ಷೆ ಇದ್ದವರು, ಸತ್ಸಂತಾನವಾಗಬೇಕು ಅಂತ ಅಪೇಕ್ಷೆ ಇದ್ದವರು, ಮನೆಯಲ್ಲಿ ಎಲ್ಲ ರೀತಿಯಾದ ಅಭಿವೃದ್ಧಿ ಆಗಬೇಕು ಅಂತ ಅಪೇಕ್ಷೆ ಇದ್ದವರು ಅವಶ್ಯವಾಗಿ ಮಹಾಲಕ್ಷ್ಮಿಯನ್ನು ಆ ದಿವಸ ಪೂಜೆಯನ್ನು ಮಾಡಬಹುದು. ಈಗ ದೇವ್ರ ಪೂಜೆ ಮಾಡಬೇಕು ಅಂದರೆ ಕೆಲವೊಬ್ಬರು ಬರೀ ಇವಾಗ ನೀವು ಹೇಳ್ದಂಗೆ ಒಂದು ಹೋಳಿಗೆನೋ ಕಡುಬು ಮಾಡಿ ಪೂಜೆ ಮಾಡ್ತಾರೆ. ಬಟ್ ಕೆಲವೊಬ್ಬರು ಎಲ್ಲ ಥರದ ಅಡುಗೆಗಳು ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ, ನೈವೇದ್ಯ ಮಾಡಿ ಮಾಡಬೇಕು ಅಂತಾರೆ. ಕೆಲವೊಬ್ಬರು ಬರೀ ಹೋಳಿಗೆ ಮಾಡಿದ್ದೀನಿ, ಕಡುಬು ಮಾಡಿದ್ದೀನಿ, ಇದಾದಮೇಲೆ ನಾವು ಪೂಜೆ ಮಾಡ್ಬೋದು, ಅದಾದಮೇಲೆ ನಾವು ನಮ್ಮ ಮನೆಗೆ ಏನು ಬೇಕು ಅದನ್ನು ಮಾಡ್ಕೊತೀವಿ ತಿಂತೀವಿ ಅಂತಂತಾರೆ. ಆ್ಯಂಡ್ ಕೆಲವೊಬ್ಬರು ರುಚಿ ಇದೆಯಾ ಇಲ್ವಾ, ಸಿಹಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ರುಚಿ ನೋಡೋರು ಇದ್ದಾರೆ. ಇದೆಲ್ಲ ಸರಿನಾ? ಲೈಕ್ ರುಚಿ ನೋಡಬೇಕಾ ನೋಡಬಾರ್ದಾ? ದೇವ್ರಿಗೆ ಕೊಡೋದು ನಾವು ನಿಷ್ಠೆಯಿಂದ ಒಂದು ಹನಿ ನೀರು ಕುಡಿಲಾರ್ದಂಗೆ ಅಡುಗೆಗಳನ್ನ ಮಾಡಬೇಕಾ ಅಥವಾ ರುಚಿ ನೋಡೋದು ಪರವಾಗಿಲ್ವಾ? ಶುದ್ಧವಾಗಿ ತಪ್ಪಮ್ಮ. ರುಚಿ ಯಾವ ಕಾರಣದಲ್ಲಿಯೂ ಅದನ್ನು ನೋಡಬಾರ್ದು. ಸಾಕ್ಷಾತ್ ಭಗವಂತನಿಗೆ ನೈವೇದ್ಯವನ್ನು ಮಾಡುವಂತಹ ಪದಾರ್ಥ ಆಗಿರೋದ್ರಿಂದ ಅದನ್ನು ನಾವು ಯಾವುದೇ ಕಾರಣಕ್ಕೂ ರುಚಿಯಾಗಲಿ ಅಥವಾ ಅದರ ವಾಸನೆಗಳನ್ನಾಗಲಿ ನಾವು ಸ್ವೀಕಾರ ಮಾಡಲಿಕ್ಕೆ ಅರ್ಹರಲ್ಲ. ಅದು ಸಾಕ್ಷಾತ್ ಹೇಗಿರುತ್ತೋ ಹೇಗಾದರೂ ಇರಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಭಗವಂತ ಸಮರ್ಪಣೆಯನ್ನು ಮಾಡಿದಾಗ ಅದರಲ್ಲಿರುವಂತಹ ಎಲ್ಲ ವಿಧವಾದಂಥ ದೋಷವನ್ನು ದೂರ ಮಾಡಿ ಭಗವಂತ ಅದನ್ನು ನೋಡೋದ್ರಿಂದ, ಮಹಾಲಕ್ಷ್ಮಿ ಅದನ್ನು ನೋಡೋದ್ರಿಂದ ಅದರಲ್ಲಿ ಏನೇನು
ದೋಷಗಳಿತ್ತು ಅದೆಲ್ಲವನ್ನು ಕೂಡ ಕಳಿತಾಳೆ. ಫಸ್ಟು ದೇವರಿಗೆ ತೋರಿಸ್ಬೇಕು, ಅದಾದ ನಂತರದಲ್ಲಿ ಸ್ವೀಕಾರವನ್ನು ಮಾಡಬೇಕು. ಮತ್ತು ಇಷ್ಟೇ ಮಾಡಬೇಕು, ಇಷ್ಟಕ್ಕೆ ಲಿಮಿಟ್ ಇಟ್ಕೊಳ್ಬಾರ್ದು, ಸರ್ವ ಭಕ್ಷ್ಯಗಳನ್ನೂ ಮಾಡಬೇಕು. ದೇವರಿಗೆ ನೈವೇದ್ಯವನ್ನು ಮಾಡಿ ಅದಾದ ನಂತರದಲ್ಲಿ ಮಹಾಲಕ್ಷ್ಮಿಗೆ ಅವಶ್ಯವಾಗಿ ನೈವೇದ್ಯವನ್ನು ಸರ್ವ ವಿಧವಾದಂಥ ಭಕ್ಷ್ಯ ಭೋಜ್ಯಗಳಿಂದ ಅವತ್ತು ದೇವರನ್ನು. ಇವಾಗ ದೇವರ ನೈವೇದ್ಯ ಅಂತೀವಿ ಗುರುಗಳೇ. ಈಗ ಕೆಲವೊಬ್ಬರು ಒಂದು ಬಾಳೆ ಎಲೆಯಲ್ಲಿ ಎಲ್ಲ ಅಡುಗೆಗಳಿಟ್ಟು ನೈವೇದ್ಯ ಮಾಡೋದು ಅಂತಾರೆ. ಅದು ಹೆಂಗೆ ಮಾಡಬೇಕು? ಇವಾಗ ದೇವರು ಪ್ರತಿಷ್ಠಾಪನೆ ಮಾಡ್ತೀವಿ, ದೇವ್ರ ಮುಂದೆ ಎಲ್ಲ ಬಡಿಸ್ತೀವಿ, ಅದನ್ನು ಹೆಂಗೆ ನೈವೇದ್ಯ ಅಂತ ನಾವು ಆ ಒಂದು ರೀತಿ ಈ ವಿಧಾನ ಹೆಂಗೆ ಮಾಡಬೇಕು? ನೈವೇದ್ಯ ಕಾಲದಲ್ಲಿ ಎಲ್ಲ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಬಡಿಸ್ಕೊಂಡ ನಂತರದಲ್ಲಿ ದೇವರಿಗೆ ಊಟ ಮಾಡಲಿಕ್ಕೆ ಅನುಕೂಲವಾಗೋ ಥರ ರೀತಿಯಲ್ಲಿ ಅದನ್ನು ನೈವೇದ್ಯ ಸ್ಥಳದಲ್ಲಿ ಚೌಕಾಕಾರದಲ್ಲಿ ಮಂಡಲಗಳನ್ನು ಮಾಡಿ 4 ಮೂಲೆಗಳಲ್ಲಿ ಮಧ್ಯಭಾಗದಲ್ಲಿ ಅಕ್ಷತೆಯನ್ನು ಇಟ್ಟು ಆ ನೈವೇದ್ಯಕ್ಕೆ ಸಿದ್ಧ ಮಾಡಿರುವಂಥ ಪದಾರ್ಥವನ್ನು ದೇವರ ಮುಂದಿಟ್ಟು ತುಳಸಿಯ ದಳವನ್ನು ದೇವರಿಗೆ ತೋರಿಸಿ ಆ ದ್ರವ್ಯದಲ್ಲಿ ಹಾಕಬೇಕು. ಇನ್ನೊಂದು ತುಳಸಿ ದಳವನ್ನು ದ್ರವ್ಯಕ್ಕೆ ತೋರಿಸಿ ದೇವರ ಮೇಲೆ ಸಮರ್ಪಣೆಯನ್ನು ಮಾಡೋದ್ರಿಂದ ದೇವರಿಗೆ ನೈವೇದ್ಯ ಮಾಡಿದಂತಹ ಫಲ ಬರುತ್ತೆ. ಆ ರೀತಿಯಾಗಿ ನೈವೇದ್ಯವನ್ನು ಮಾಡಬೇಕು. ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅದಾದ ಮೇಲೆ ತುಳಸಿ ದಳವನ್ನು ಸಮರ್ಪಣೆಯನ್ನು ಮಾಡಬೇಕು. ಗುರುಗಳೇ, ತೀರ್ಥ ಹೆಂಗೆ ಮಾಡೋದು ಗುರುಗಳು? ಕೆಲವೊಬ್ಬರು ತೆಂಗಿನ ನೀರು ತೀರ್ಥ ಅಂತಾರೆ, ಕೆಲವೊಬ್ಬರು ದೇವ್ರನ್ನ ಅಭಿಷೇಕ ಮಾಡಿದ ನೀರು ತೀರ್ಥ ಅಂತಾರೆ. ವರಮಹಾಲಕ್ಷ್ಮಿಗೆ ಅಭಿಷೇಕ ಮಾಡ್ತೀವ? ಇಲ್ಲ ಅಲ್ಲ, ಮತ್ತು ತೀರ್ಥ ಹೆಂಗೆ ಮಾಡೋದು? ಈಗ ವೈಭವಪೇತವಾಗಿ ಕಲಶವನ್ನು ಸಿದ್ಧವನ್ನು ಮಾಡ್ಕೊಂಡಿರ್ತೀವಿ. ಆ ಕಲಶದ ಜೊತೆಗೆ ಒಂದು ಚಿಕ್ಕ ಪ್ರತಿಮೆಯನ್ನು ಕೂಡ ಮನೆಯಲ್ಲಿ ಇಟ್ಕೊಂಡಿರಬೇಕು. ಅದನ್ನೇ ಪ್ರತಿಯೊಂದು ಕಥೆ ಪುರಾಣಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಚಿಕ್ಕದಾದ ಪ್ರತಿಮೆ ಇಟ್ಟುಕೊಂಡು ವಾಯುನದಾನ ಅಂತ ಪೂಜೆ ಮುಗಿದ ನಂತರದಲ್ಲಿ ಬರುತ್ತೆ. ಆವಾಗ ಅದನ್ನು ಬ್ರಾಹ್ಮಣರಿಗೆ ದಾನ ಕೊಡಲಿಕ್ಕೆ ಆ ಕಾಲದಲ್ಲಿ ಆ ಪ್ರತಿಮೆಗಳನ್ನು ಇಟ್ಕೊಂಡು ಆ ಪ್ರತಿಮೆಗೆ ಪಂಚಾಮೃತಾದಿ ಅಭಿಷೇಕಗಳನ್ನು ಮಾಡಬೇಕು. ಆ ಪ್ರತಿಮೆಗಳನ್ನು ಬದಿಗಿಟ್ಟು ಮತ್ತು ಅಭಿಷೇಕಕ್ಕೂ ಕೂಡ ಮಾಡಬೇಕು. ಆ ಪ್ರತಿಮೆಯ ನೀರನ್ನೇ ತೀರ್ಥ ಅಂತ ಸ್ವೀಕಾರವನ್ನು ಮಾಡಬೇಕು. ಪ್ರತಿಮೆ ಮೇಲೆ ಬಿದ್ದ ನೀರೇನಿರುತ್ತೆ ಅದೇ ತೀರ್ಥ ಅಂತ ಕರೆಸ್ಕೊಡುತ್ತೆ, ಅದನ್ನು ಸ್ವೀಕಾರ ಮಾಡಬೇಕು. ಗುರುಗಳೇ, ಇವಾಗ ವರಮಹಾಲಕ್ಷ್ಮಿ ಈ ವಾರ ಮಾಡದೇ ಇರೋರು, ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಊರಿಗೆ ಹೋಗಿರ್ತಾರೋ ಅಥವಾ ಬೇರೆ ಏನೋ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ವೀಕಲ್ಲಿ ಬಿಟ್ಟು ಬೇರೆ ವೀಕಲ್ಲಿ ಮಾಡ್ಬೋದಾ? ಆ ಶುಕ್ರವಾರ, ನೆಕ್ಸ್ಟ್ ಶುಕ್ರವಾರ, ಆ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರ ಯಾವಾಗ ಬೇಕಾದರೂ ಮಾಡಬಹುದಾ, ಮಾಡಬಾರ್ದಾ? ಹಾಂ, ಇದು ಬಹಳ ಒಳ್ಳೆಯ ಪ್ರಶ್ನೆಯೇ. ಇದರಲ್ಲಿ ಶಾಸ್ತ್ರದಲ್ಲಿ ಮತ್ತು ಆ ಶಿವ ಮತ್ತು ಪಾರ್ವತಿ ಸಂವಾದದಲ್ಲಿ ಕಥೆಯಲ್ಲೇ ಶಿವ ಹೇಳ್ತಾನೆ, ಹುಣ್ಣಿಮೆಗೆ ಮುಂಚೆ ಬರುವಂತಹ ಶುಕ್ರವಾರದ ದಿವಸ ಈ ಒಂದು ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಕೃತಿ ಸಹಜವಾಗಿ ಏನಾದರೂ ದೋಷಗಳಿದ್ದರೆ ಆ ದಿವಸ ಪೂಜೆಯನ್ನು ಮಾಡಲಿಕ್ಕಾಗದೇ ಇದ್ದರೆ ಯಾವುದೋ ವೈಯಕ್ತಿಕ ಕಾರಣಗಳನ್ನು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಪ್ರಕೃತಿ ಸಹಜವಾಗಿ ಯಾವುದಾದ್ರೂ ದೋಷಗಳಿದ್ದು ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಮುಂದಿನ ವಾರಗಳಲ್ಲಾದರೂ ದೇವತಾ ಆರಾಧನೆಗಳನ್ನು ಮಾಡೋದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಅವಶ್ಯವಾಗಿ ಅದನ್ನು ಮಾಡಬೇಕಾಗುತ್ತೆ. ಗುರುಗಳೇ, ಇವಾಗ ನೈವೇದ್ಯ ಮಾಡಿದ್ದು ಊಟ ಅಂತ ದೇವರಿಗೆ ಕೊಟ್ಟಿರೋದು, ಆ ನೈವೇದ್ಯದ ಊಟ ಏನು ಮಾಡಬೇಕು? ಮನೆಯವ್ರು ತಿನ್ನಬೇಕಾ ಅಥವಾ ಹಸುಗೆ ಕೊಡಬೇಕಾ? ಏನು ಮಾಡಬೇಕು ಆ ನೈವೇದ್ಯದ ಊಟ? ಆ ನೈವೇದ್ಯ ಮಾಡಲಿಕ್ಕೋಸ್ಕರವಾಗಿ ಸ್ವಲ್ಪವಾಗಿ ಭಾಗಿಸ್ಕೊಂಡು ಬಂದಿರ್ತೀವಿ. ಆ ನೈವೇದ್ಯವಾದ ನಂತರದಲ್ಲಿ ಮತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಮುಂಚೆ ಮಾಡಿದಂಥ ಅಡುಗೆ ಪಾತ್ರೆಗಳಿಗೆ ವಾಪಸ್ ಅದೆಲ್ಲವನ್ನು ಬಡಿಸಬೇಕು. ಆಗ ಸಂಪೂರ್ಣವಾದ ಅಡುಗೆ ನೈವೇದ್ಯವಾದಾಗುತ್ತೆ. ಆ ನೈವೇದ್ಯವಾದ ಅಡುಗೆಯನ್ನು ಹಿರಿಯರಿಗೆ, ವಿಶೇಷವಾಗಿ ಮುತ್ತೈದೆಯರಿಗೆ, ಬ್ರಾಹ್ಮಣರಿಗೆ ಅದನ್ನು ಹಾಕಿ ಅದಾದ ನಂತರದಲ್ಲಿ ಸ್ವೀಕಾರವನ್ನು ಮಾಡಬೇಕು. ಮನೆಯಲ್ಲಿ ಯಾರೋ ಬ್ರಾಹ್ಮಣ ಮುತ್ತೈದೆಯರನ್ನು ಕರೆಸಿಲ್ಲ ಅಂದರೆ ಅಟ್ಲೀಸ್ಟ್ ಹಿರಿಯರಿಗಾದರೂ ಅದನ್ನು ಕೊಟ್ಟು ಹಿರಿಯರು ಸ್ವೀಕಾರ ಮಾಡಿದ ಮೇಲೆ ಚಿಕ್ಕ ದಂಪತಿಗಳು ಮನುಷ್ಯರು ಸ್ವೀಕಾರವನ್ನು ಮಾಡಬೇಕು. ಗುರುಗಳೇ, ವರಮಹಾಲಕ್ಷ್ಮಿ ಬಗ್ಗೆ ತುಂಬ ಜನಗಳು ಬಹಳಷ್ಟು ಕ್ವಶನ್ಸ್ ಇತ್ತು. ನೀವು ಬಹಳಷ್ಟು ಆನ್ಸರ್ಸು ತುಂಬ ಸೂಕ್ಷ್ಮವಾಗಿ ಹೇಳಿದ್ದೀರಾ. ನಮ್ಮ ಪ್ರೇಕ್ಷಕರಿಗೆ ಭಾಳಷ್ಟು ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಗುರೂಜಿ, ಬಂದಿರೋದಕ್ಕೆ, ಭಾಳಷ್ಟು ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಗುರೂಜಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.